ಆರ್ಯ, ನೀನೇನೋ ಕ್ಷಣದಲ್ಲಿ ನಿರ್ಧಾರ ಮಾಡಿ ತಾಳಿ ಕಟ್ಬಿಟ್ಟೆ. ಈಗ ನಾನು ಈ ಜನ್ಮನೇ ನಿನ್ನ ಹೆಸರಿಗೆ ಮಾಡಿ ಕಾಯ್ತಾ ಕೂತಿದ್ದೀನಿ. ಬೇಗ ಬಾ, ಬಂದು ಜಗತ್ತಿಗೆ ಹೇಳು ನಾನು ನಿನ್ನ ಹೆಂಡತಿ ಅಂತ. ಬೆಂಕಿಯನ್ನು ಹೆಚ್ಚೊತ್ತು ಮುಚ್ಚಿಟ್ಕೊಳಕ್ಕಾಗಲ್ಲ. ಹಾಗೆ ನಾನು ಮದುವೆ ಆದವಳು. ಒಬ್ಬನ ಹೆಂಡತಿ ಅನ್ನೋದನ್ನ ಯಾವ ಹೆಣ್ಣು ಮುಚ್ಚಿಟ್ಕೊಳಕ್ ಬಯಸಲ್ಲ. ಆರ್ಯ, ಬೇಗ ಬಾ. ಅದಿ, ನೀನಾ? ಕಣ್ಣಿರೋರ್ಗೆ ಮೆತ್ತಿಗೆ ಹಿಂದಿಂದ ಬಂದು ಕಣ್ಮುಚ್ಚಿ ನಾನು ಯಾರು ಹೇಳಿ ನೋಡೋಣ ಅಂತ ಆಟ ಆಡಿಸ್ಬಹುದು. ಆದ್ರೆ ನಿನಗ್ ಮಾತ್ರ ನಮ್ ಹೆಜ್ಜೆ ಸಪ್ಪಳದಿಂದಲೇ ನಾವ್ ಯಾರು ಅಂತ ಗೊತ್ತಾಗ್ಬಿಡುತ್ತೆ ನೋಡಮ್ಮ. ಹೌದು, ಇಲ್ಲಾಕ್ ನಿಂತಿದ್ಯಾ? ಅದು ಸುಮ್ಮನೆ. ಅಲ್ವೇ, ಪೂಜೆಗೆ ಜನ ಬರೋ ಹೊತ್ತಾಯ್ತು. ವ್ಯಾಪಾರ ಮಾಡೋದ್ ಬಿಟ್ಟು ಇಲ್ಲಿ ನಿಂತಿದೀಯಲ್ಲ. ನೀನ್ ಬರ್ಲಿಲ್ಲ ಅಂತ ನೀನೇನ್ ಹುಡ್ಕೊಂಡ ಹೊರಟಿದ್ದೆ. ಈಗ ಬಂದೆ, ನೀನ್ ಹೋಗಿರು. ಹೌದು, ನಿನ್ನೆಯಿಂದ ನೀನೊಂಥರ ಇದೀಯಾ. ನನ್ ಜೊತೆ ಕೂಡ ಸರಿಯಾಗಿ ಮಾತಾಡ್ತಾ ಇಲ್ಲ. ಏನ್ ವಿಷಯ? ಏನಿಲ್ಲ ಕಣೆ. ಆದ್ರೂ ನೀನ್ ಒಂಥರ ಇರೋದಂತೂ ನಿಜ. ನಾ ಬಂದೆ, ನೀನ್ ಹೋಗಿರು ಮುಂದೆ. ಯಾಕೆ ನನ್ನನ್ ಸಾಗ್ ಹಾಕೋದ್ರಲ್ಲೇ ಇದೆಯಲ್ಲ? ಯಾರಿಗಾದ್ರೂ ಕಾಯ್ತಾ ಇದೀಯಾ? ಹ, ಕಾಯೋದ? ಕಾಯ್ತಿದ್ದೆ, ನಿನ್ಗೆ ಕಾಯ್ತಿದ್ದೆ. ನನ್ನನ್ನ? ಓಯ್, ತಲೆಗಿಲ ಕೆಟ್ಟಿದ್ಯಾ ನಿನಗೆ? ನನ್ನನ್ ಯಾಕೆ ಇಲ್ಲಿ ಕಾಯ್ಬೇಕು? ಅಲ್ದೆ ಕಾಯ್ತಿರೋಳು ಈಗ ನೀನ್ ಹೋಗು ಅಂತ ನನ್ನನ್ನು ಹೊಡ್ಸೋದ್ರಲ್ಲೇ ಇದೆಯಾ? ಅದು ಬಿಡು, ನಿನ್ಗೊಂದ್ ವಿಷಯ ಗೊತ್ತಾ? ಮಲ್ಲಮ್ಮನ ಮಗಳು ಮಮತಾ ಇದ್ದಾಳಲ್ಲ, ಅವಳು ಕದ್ ಮದ್ವೆ ಆಗ್ಬಿಟ್ಟಿದ್ದಾಳೆ. ಹೌದಾ? ಅಲ್ಲ, ಮಳ್ಳಿ ಇದ್ದಂಗಿದ್ದವಳು ಎಂತ ಕೆಲಸ ಮಾಡಿದಾಳು ನೋಡು. ಹುಡುಗ ಯಾರು ಗೊತ್ತಾ? ಎಣ್ಣೆ ಗಡಂಗಿನ ಗಂಗಾಧ್ರ. ಅವನಿಗೇನ್ ಅವಸರ ಇತ್ತಪ್ಪ, ಇನ್ನು ನೆಟ್ಟಗ್ ಮೀಸೆ ಕೂಡ ಬಂದಿಲ್ಲ. ಇವಳಿಗೆ ಮದ್ವೆ ಆಗ್ದಿರೋ ಅಕ್ಕ ಮನೇಲಿದ್ದಾಳೆ, ಅಷ್ಟ್ರಲ್ಲಿ ಅವಸರ ನೋಡು. ಅವ್ರವ್ರ ಪರಿಸ್ಥಿತಿ ಹೇಗಿರುತ್ತೋ ಬಿಡು, ನಮ್ಗ್ಯಾಕೆ? ಹಾ ಅಮ್ಮಣ್ಣಿ, ನಾನ್ ಯಾಕೆ ಬಿಡ್ಲಿ? ಸೀದಾ ಮಲ್ಲಮ್ಮನ ಹತ್ರ ಹೋಗಿ ವಿಷಯ ಹೇಳ್ಬಿಟ್ಟೆ ನೋಡು. ನಿನಗ್ ಯಾಕೆ ಬೇಕಿತ್ತಿದೆಲ್ಲ? ಹಂಗಂದ್ರ ಮದ್ವೆ ಆಗಿರೋದನ್ನೇನೋ ಮುಚ್ಚಿಡ್ಬೋದು, ಸಂಸಾರ ಮಾಡೋದನ್ನ ಮುಚ್ಚಿಡಕ್ಕಾಗತ್ತಾ? ನಾಳೆ ಏನಾದ್ರೂ ಹೆಚ್ಚು ಕಡಿಮೆ ಆಗ್ಬಿಟ್ರೆ? ನಾನ್ ಗೊತ್ತಲ್ಲ, ಊರಲ್ಲಿ ಏನೇ ವಿಷಯ ನಡೆದ್ರು ಟಾಮ್ ಹೊಡೆದ್ಬಿಡ್ತೀನಿ. ಈಗ ಗಂಗಾಧರನ್ನ ಅವ್ರ ಅಪ್ಪನ ಕರೆಸಿ ನ್ಯಾಯ ಪಂಚಾಯತಿ ಮಾಡಿಸ್ತಾರಂತೆ. ನೋಡ್ದ್ಯಾ, ಸುಮ್ಮನೆ ರಂಪಾಟ. ಅಲ್ವೇ, ಅಪ್ಪ ಅಮ್ಮನಿಗೆ ಮೋಸ ಮಾಡ್ದವ್ರನ್ ಕಂಡ್ರೆ ಕೆಂಡ ಕಾರ್ತಿದ್ದೆ. ಇದೇನು ಹೀಗ್ ಮಾತಾಡ್ತೀಯಾ? ಬಿಡು, ಅವ್ರವ್ರ ವಿಷಯ, ಏನಾದ್ರೂ ಮಾಡ್ಕೊಳ್ಳಿ. ಈ ಪದ್ಯ ಹಂಗೆಲ್ಲ ಸುಮ್ಮನೆ ಬಿಡಲ್ಲಮ್ಮ. ಈ ಊರಲ್ಲಿ ಯಾವ ಹೆಣ್ಣು ತಪ್ಪು ದಾರಿ ತುಳಿಬಾರ್ದು, ಯಾವ ಗಂಡಸು ತಪ್ಪು ಮಾಡಬಾರ್ದು. ಒಂದ್ ವೇಳೆ ಹಾಗೇನಾದ್ರೂ ಮಾಡಿದ್ರೆ ಬಲಿ ಹಾಕ್ಬಿಡ್ತೀನಿ. ಅಷ್ಟಿಲ್ದೆ ನನಗ್ ಬಾಯ್ ಬಡ್ಕಿ ಪದ್ಯನ ಹೆಸರು ಬಂದಿದ್ಯಾ? ಗೌರಿ, ಇವತ್ ಲಾಟ್ರಿ ಹೊಡಿತು ಕಣೆ.
ಹೇಗೆ? ದೇವಸ್ಥಾನಕ್ಕೆ ಕನ್ಯಾ ವ್ರತ ಮಾಡಿಸೋದಕ್ಕೆ ಮುತ್ತೈದೆಯರು ಬರ್ತಾ ಇದ್ದಾರೆ. ಹೂವಿನ ವ್ಯಾಪಾರನೂ ಆಯ್ತು, ನಾವು ಕಳಶ ಹೊತ್ರೆ ತಾಂಬೂಲದ ದಕ್ಷಿಣೆನೂ ಆಯ್ತು. ಎರಡೆರಡು ಲಾಭ. ಕಲಶ ಹೊರದು ಅದಕ್ಕೆ ಮದ್ವೆ ಆಗ್ದಿರೋ ಕನ್ಯರೇ ಆಗ್ಬೇಕಲ್ವಾ? ಅದನ್ನೇ ಅಲ್ವಾ ನಾನು ಹೇಳಿದ್ದು. ಇಲ್ಲಿ ನಿನ್ನ ಬಿಟ್ರೆ ಬರ್ತಾ ಇರೋರೆಲ್ಲ ಮದ್ವೆ ಆಗಿರೋ ಮುತ್ತೈದೆಯರೇ. ಕಳಶ ಹೊರೋದಕ್ಕೆ ಮದ್ವೆ ಆಗದೆ ಇರೋ ಹೆಣ್ಮಕ್ಳು ಬೇಕು. ಅವ್ರು ನಿನ್ನ ಕೇಳಲೇಬೇಕು. ಬನ್ನಿ ಬನ್ನಿ ಬನ್ನಿ, ಹೂ ತಗೊಳ್ಳಿ. 10 ರೂಪಾಯಿ ಮೊಳ ಅಷ್ಟೇ. 10? 5 ಅಲ್ವಾ? ಬಿಸ್ತಿಯೋ ಗೌರಿ, ಬಿಸ್ಲು ಬಂದಾಗ್ಲೂ ಬಟ್ಟೆ ಒಣಗಿಸ್ಕೋಬೇಕು. ಈಗ ಇವರು 10 ರೂಪಾಯಿ ಅಂದ್ರೂ ತಗೊಳ್ತಾರೆ, 12 ರೂಪಾಯಿ ಅಂದ್ರೂ ತಗೊಳ್ತಾರೆ. ಇನ್ಸಿಲ್ಲ ಯಾವ್ದಾದ್ರೂ ತಗೊಳ್ಳಿ, 1 ರೂಪಾಯಿ ಹೆಚ್ಚು ಕಡಿಮೆ ಮಾಡ್ಕೊಳ್ಳೋಣಂತೆ. ಅಲ್ವೇ ಪದಿ, ಮಾರ್ಕೆಟ್ ಅಲ್ಲಿ 5 ರೂಪಾಯಿ ಮೊಳ. ನೀನು ಚೆನ್ನಾಗಿ ಹೇಳ್ತೀಯ ಪರಿಮಳಕ್ಕ. ನಾವು ಅಲ್ಲಿಂದ ಹೂ ತಂದು ಕಟ್ಟಿ ವ್ಯಾಪಾರ ಆಗ್ಲಿ ಅಂತ ಕಾಯ್ತಾ ಕೂತಿರ್ತೀವಿ. ಇವತ್ತೇನೋ ನೀವು ಬಂದ್ರಿ, ನಡೀತು. ಇಲ್ದಿದ್ರೆ ಬೇಕಾದ್ರೂ ತಗೊಳ್ಳಿ, ಇಲ್ದಿದ್ರೆ ಬಿಡಿ. ಪರವಾಗಿಲ್ಲ, ತಗೊಳ್ಳಿ. ಪಾಪ ಕಣ್ ಕಾಣ್ದೆ ಇರೋ ಹುಡುಗಿ ನೋಡಿ, ಇವಳ ಹತ್ರ ನೀವು ಚೌಕಾಸಿ ಮಾಡಿ 1-2 ರೂಪಾಯಿದಲ್ಲಿ ಮನೆ ಕಟ್ತೀರಾ? ಮಲ್ಗೆ ಹೂಗ ಕನಕಾಂಬರ್ಗೆ ಎಷ್ಟಾಗುತ್ತೆ? 300 ರೂಪಾಯಿ ಆಗುತ್ತೆ. ಸರಿ ಕೊಡಿ. ಆಯ್ತಲ್ಲ ನಿಮ್ ವ್ಯಾಪಾರ. ಈಗ ನಮ್ ರಥಕ್ಕೆ ಕಳಸ ಹಿಡ್ದು ಕನ್ಯಾ ರಥ ನಡೆಸ್ಕೊಡ್ಬೇಕು. ಗೌರಿ, ನೀನೇ ಕಳಸ ಹಿಡಿಬೇಕು. ನಾನಾ? ಅದು ಅದ್ರಲ್ಲೇನು? ಇಲ್ಲಿ ಯಾರೇ ವ್ರತ ಮಾಡಿದ್ರು ನಮ್ ಗೌರಿನೇ ಅಲ್ವಾ ಕಳಶ ಹಿಡಿಯೋದು. ಮದ್ವೆ ಆಗದ ಕನ್ಯೆ ಮೇಲಾಗಿ ಕಣ್ ಕಾಣದೇ ಇರೋ ಹುಡುಗಿ. ಕೆಟ್ಟದನ್ ಕಂಡಿಲ್ಲ, ಅದಕ್ಕೆ ಒಳ್ಳೆ ಮನ್ಸಿರುತ್ತೆ. ದೇವ್ರ ಕಳಸ ಹೊರದಕ್ಕೆ ಇದಕ್ಕಿನ್ನ ಬೇಕಾ? ಅದಕ್ಕೆ ಎಲ್ರು ಗೌರಿನೇ ಬೇಕು ಅನ್ನೋದು. ಬಾ ಗೌರಿ. ನಿಮಿಷ, ದಯವಿಟ್ಟು ನನಗ್ ಬೇಡ. ಮತ್ತೆ ಕಲಶ ಹೊರಿಸಿ. ಯಾಕಮ್ಮ, ನೀನು ಮದ್ವೆ ಆಗದೆ ಇರೋ ಹುಡುಗಿನೇ ತಾನೆ? ಅಯ್ಯೋ, ಬರೀ ಹುಡುಗ ನೋಡಕ್ ಬರ್ತಿದ್ದಾನಷ್ಟೇ. ಅಷ್ಟೇನಾ? ನಿನ್ನಂತವ್ಳು ಕಳಸ ಹೊರ್ಬೇಕಲ್ವಾ? ಬೇಡ. ಅದು ಗೌರಿ, ಯಾಕೆ, ಏನಾಯ್ತು? ಏನಿಲ್ಲ, ಅಜ್ಜಿ ತುಂಬಾ ಹುಷಾರಿಲ್ಲ. ನಾನು ತಕ್ಷಣ ಮನೆಗೆ ಹೋಗ್ಬೇಕು. ಅವ್ರು ಹುಷಾರಾಗಿದ್ರಲ್ವಾ? ಏನಂತೆ? ಅವ್ರ ಅಜ್ಜಿಗೆ ಸೀರಿಯಸ್, ಅದಕ್ಕೆ. ಹೌದಾ? ರಥ ನಡೆಯೋಗೇನಾರು ಹೆಚ್ಚು ಕಮ್ಮಿ ಆದ್ರೆ ಮೈಲ್ಗೆ ಆಗ್ಬಿಡುತ್ತೆ. ಸದ್ಯ ಹಾಗಾದ್ರೆ ನೀನೇ ಬಾ, ಕಳಸ ತಗೊಂಡು ರಥ ನಡೆಸ್ಕೊಡು. ಹಾಗೇನೂ ಆಗಲ್ಲ. ಆದ್ರೂ ಆತಂಕದಲ್ಲಿ ಯಾಕೆ ಪೂಜೆ ಮಾಡಬೇಕು ಅಲ್ವಾ ಪರಿಮಳಕ್ಕ? ಹೌದು ಗೌರಿ, ನಿಂದು ಎಂತ ದೊಡ್ಡ ಗುಣ ನೋಡು. ಪೂಜೆ ಆಗ ತನಕ ಇದ್ದು ತಾಂಬೂಲ ತಗೊಂಡು ಹೋಗ್ಬೇಕು. ಧಾರಾಳವಾಗಿ. ಅದಕ್ಕೇನಂತೆ? ಅಲ್ವೇ ಗೌರಿ, ಪೂಜೆ ಆಗೋ ತನಕ ಇರೋದಾದ್ರೆ ನೀನೇ ಕಲಶ ಹೊರಬಹುದಲ್ವಾ? ಅದು ಮನ್ಸ್ಗೆ ಅನುಮಾನ ಬಂದ್ರೆ ಬೇಡ. ಬಾಪದಿ.
स्वस्ति न इन्द्रो वृतश्रवाः स्वस्ति न पूषा विश्ववेदाः स्वस्ति नस्तारक्षो अरिष्टनेमि स्वस्ति नो बृहस्पतिर्दधातु ವ್ರತ ತುಂಬಾ ಚೆನ್ನಾಗಾಯ್ತಲ್ಲ? ಹೌದು, ನೀನ್ ಕಲಶ ಹಿಡ್ದಿದ್ದು ನನಗೆ ತುಂಬಾ ಖುಷಿ ಆಯ್ತು. ಯಾಕೆ? ಅದೇ ಯಾಕೆಂದ್ರೆ ಕಲಶ ಹಿಡಿದವ್ರಿಗೆ ಬೇಗ ಮದ್ವೆ ಆಗುತ್ತಂತೆ. ನೀನು ಕಲಶ ಹಿಡ್ದಿದ್ರು ನಿನ್ಗೂ ಮದ್ವೆ ಆಗ್ತಿರ್ಲಿಲ್ವಾ? ನನಗಾಗಿದೆಯಲ್ಲ. ಏನು? ನನಗೆಲ್ಲಾಗುತ್ತೆ? ಕುರುಡಿನ ಯಾರು ಕಟ್ಕೊಂತಾರೆ ಅಂದೆ. ಇಷ್ಟು ದಿನ ಈ ತರ ವ್ರತಗಳಾದಾಗೆಲ್ಲ ನೀನೇ ಕಲಶ ಹಿಡಿತಿದ್ದೆ, ಆಗ ನಿನ್ಗನ್ಸಿರ್ಲಿಲ್ವಾ? ಆಗ ಬೇರೆ. ಏನ್ ಬೇರೆ? ಅಂದ್ರೆ ಆಗ ನನಗೆ ತಿಳುವಳಿಕೆ ಕಡಿಮೆ ಇತ್ತು. ಈಗೀಗ ನನಗೆ ಬೇರೆ ಮದ್ವೆ ಬೇಡ ಅನ್ನಿಸ್ತಾ ಇದೆ. ಬೇರೆ ಮದ್ವೆನಾ? ಅಂದ್ರೆ? ಅಯ್ಯೋ, ಬಾಯ್ ತಪ್ಪಂದೆ ಕಣೆ. ಗೌರಿ, ನಿನಗೆ ವಿಷಯ ಗೊತ್ತಾ? ಅಂಬುಜಮ್ಮ ಬಟ್ಟೆ ಒಗೆಯಕ್ಕೆ ಇವತ್ತೇ ಬಂದಿರೋದು ಹೊಳೆಗೆ. ಹೌದಲ್ಲ? ಯಾಕೆ? ಯಾಕೆ ಅಂದ್ರೆ ಅದ್ ಹೇಗ್ ಬರ್ತಾರೆ? ಬಂದಾಗ ನಾವೆಲ್ಲ ನಿಮ್ ಮಗಳ ಲತಾ ಎಲ್ಲಿ ಅಂತ ಕೇಳ್ತೀವಲ್ಲ, ಅದಕ್ಕೆ. ಯಾಕೆ? ಲತಂಗೇನಾಯ್ತು? ಅಯ್ಯೋ, ನೀನೊಂದ್ ಪೆದ್ದು. ಲತಾ ಆ ಫ್ಲೋರ್ ಮೇಲ್ ಕುಮಾರನ್ ಜೊತೆ ಓಡ್ ಹೋಗಿರ್ಲಿಲ್ವಾ? ನಾನೇ ನಿನಗೆ ಹೇಳಿದ್ನಲ್ಲ, ಮರ್ತ್ಬಿಟ್ಯಾ? ಹೌದಾ? ಈಗ ಲತಾ ಕುಮಾರ್ ಎಲ್ಲಿದ್ದಾರೆ? ಇನ್ನೆಲ್ಲಿರ್ತಾರೆ? ಅವ್ರವ್ರ ಮನೇಲಿ. ಎರಡೂ ಮನೆಯವರು ಒಳ್ಳೊಳಗೆ ಮಾತಾಡ್ಕೊಂಡು ಮುಂದಿನ ತಿಂಗಳು ಮದ್ವೆ ಮಾಡ್ತಾರಂತೆ. ಒಳ್ಳೇದಾಯ್ತು ಬಿಡು. ಏನ್ ಒಳ್ಳೇದ್ ಬಂತು? ಅವ್ರಿಗಾಗ್ಲೇ ದೇವಸ್ಥಾನದಲ್ಲಿ ಮದ್ವೆ ಆಗಿತ್ತಂತೆ. ನಮ್ಗಾಗ್ಲೇ ಮದ್ವೆ ಆಗಿದೆ, ಸಂಸಾರನು ಮಾಡಿದೀವಿ ಅಂತ ಲತಾನೇ ಹೇಳಿದ್ಲಂತೆ. ಎಷ್ಟು ಮೊಳ್ಳಿ ನೋಡವಳು. ಹಾಗೆಲ್ಲ ಮಾತಾಡ್ಬಾರ್ದು ಬುದ್ಧಿ. ಅವ್ರವ್ರ ಪರಿಸ್ಥಿತಿ ಹೇಗಿರುತ್ತೋ. ಅಲ್ಲ, ನಾನು ಗಮನಿಸ್ತಾನೇ ಇದ್ದೀನಿ. ಮದ್ವೆ ವಿಷಯ ಬಂದಾಗೆಲ್ಲ ನೀನ್ ಭಾರಿ ಡೈಲಾಗ್ ಹೊಡಿತೀಯಲ್ಲ, ಏನ್ ವಿಷಯ? ನೀನ್ ನೋಡಕ್ ಬರೋ ಹುಡುಗನ್ ಚಿಂತೆನಾ ನಿನಗೆ? ಏನಿಲ್ಲ, ನೀನು ಯೋಚನೆ ಮಾಡ್ತಿ ಕಣೆ. ಗೌರಿ, ಏನೇ ಅದ್ ನಿನ್ ಕತ್ತಲ್ಲಿ? ಅರಿಶಿನ ತಾಳಿ. ಗೌರಿ, ಏನೇ ಇದು? ನಿನ್ನೆ ಕೇಳ್ತಾ ಇರೋದು ಏನಿದು? ತಾಳಿ. ತಾಳಿ? ಯಾರ್ ಕಟ್ಟಿದ್ದು? ನೀನ್ ಹೀಗೆ ಅಂತ ಅನ್ಕೊಂಡಿರ್ಲಿಲ್ಲ ಗೌರಿ. ಕುರುಡು ನಿನಗಲ್ಲ, ನಮಗೆ. ಕಣ್ಮುಂದೆ ಇದ್ದವಳು ಕದ್ದು ಮುಚ್ಚಿ ಕಟ್ಕೊಂಡಿದೀಯಾ ಅಂದ್ರೆ ಯಾರೇ ಅವನು? ನೀನ್ ಏನ್ ಮಾಡಿದ್ಯಾ ಅಂತನಾದ್ರೂ ಗೊತ್ತಿದ್ಯಾ? ನಮ್ ವಿಶ್ವಾಸಕ್ಕೆ ಬೆಂಕಿ ಇಟ್ಟಿದ್ಯಾ? ಅಲ್ಲ,
ಯಾರನ್ನ ಪ್ರೀತಿಸಿದ್ಯಾ ಅನ್ನೋ ಸುಳಿ ಕೂಡ ಕೊಡ್ಲಿಲ್ವಲ್ಲ ನೀನು? ನನ್ ಬಾಯಿಗೆ ಸುದ್ದಿ ಸಿಕ್ಕರೆ ಗೊತ್ತಲ್ಲ, ಕಹಳೆಗ್ ಮುತ್ಕೊಟ್ಟಾಗೆ ಊರಿಗೆಲ್ಲ ಕೇಳ್ಸೋದೆ. ಪದಿ, ನಿನ್ ಕಾಲಿ ಬೇಕಾದ್ರೆ ಬಿಡ್ತೀನಿ ಕಣೆ. ದಯವಿಟ್ಟು ಯಾರ ಹತ್ರನೂ ಹೇಳ್ಬೇಡ. ಹೇಳ್ಬೇಡ ಅಂದ್ರೇನೆ ಕದ್ದು ಮದ್ವೆ ಆಗಿದ್ಯಾ? ಕದ್ದು ಸಂಸಾರನೂ ಮಾಡ್ತೀಯಾ? ಪದಿ, ನನ್ ಮಾತ್ ನಂಬೇಕು ನೀನು. ನೀನ್ ನಂಬಿಕೆ ಉಳಿಸ್ಕೊಂಡಿದ್ಯಾ ಗೌರಿ? ಖಂಡಿತ ನಾನ್ ತಪ್ಪು ಮಾಡ್ಲಿಲ್ಲ ಪದಿ. ಮೊದಲು ಆ ಹುಡ್ಗ ಯಾರು ಅಂತ ಹೇಳು. ಆರ್ಯ. ಆರ್ಯ? ಯಾರೇ ಅವನು? ನಿಮ್ಮ ನಡಿಗೆ, ನಿಮ್ಮ ಮಾತು ಯಾವುದ್ರೂ ನಿಮಗೆ ಕಣ್ಣಿಲ್ಲ ಅಂತ ಅನ್ಸೋದೇ ಇಲ್ಲ. ಹೀಗೆ ನಿಮಗೆ ದಾರಿ ಯಾವುದು ಅಂತ ಗೊತ್ತಾಗದೆ ಹೋದರೆ ಹೆದರ್ಕೊಳ್ಬೇಡಿ. ನನ್ನ ನಂಬಿ, ಜೀವನ ಪರ್ಯಂತ ನಾನು ನಿಮ್ಮ ಜೊತೆಲಿರ್ತೀನಿ. ಜೊತೆಲಿದ್ದು ದಾರಿ ತೋರಿಸ್ತೀನಿ. ನೀವು ಹೋಗೋ ಜಾಗಕ್ಕೆ ಮುಟ್ಟೋ ಗುರಿನ ನಾನು ಮುಟ್ಟಿಸ್ತೀನಿ. ನಾನು ನಿಮ್ಮ ದೇವ್ರನ್ನ ಏನಂತ ಕೇಳ್ಕೊಂಡೆ ಗೊತ್ತಾ? ನಾನು ಇಷ್ಟಪಟ್ಟ ಹುಡುಗಿ ಜೊತೆನೆ ನನ್ನ ಮದುವೆ ಆಗಲಿ ಅಂತ ಕೇಳ್ಕೊಂಡೆ. ಅವಳ ಹೆಸರು ಗೌರಿ ಅಂತ. ನಮ್ಮ ಮನೇಲಿ ನನ್ನ ಮದ್ವೆ ಗೊತ್ತು ಮಾಡ್ಬಿಟ್ಟಿದ್ದಾರೆ. ಹೌದು ಗೌರಿ, ನಾನು ನಿನಗೆ ತಾಳಿ ಕಟ್ಟಿ ನಿನ್ನ ಈ ದೇವಸ್ಥಾನದಲ್ಲಿ ಮದುವೆ ಆಗಿದ್ದೀನಿ.